ನಮಸ್ಕಾರ ಸ್ನೇಹಿತರೆ, ಹುಣಸೂರಿನ ಕಾವೇರಿ ಆಸ್ಪತ್ರೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಾವೇರಿ ಆಸ್ಪತ್ರೆ ಮುಂಭಾಗದಲ್ಲಿರುವ ಬೃಹತ್ ವೇದಿಕೆಯಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆ ಆಯಿತು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹುಣಸೂರು ತಾಲೂಕಿನ ಶಾಸಕರಾದಂಥ ಶ್ರೀಯುತ ಹರೀಶ್ ಗೌಡರವರು, ಹಾಗೆ ಉಕ್ಕಿನಕಂತೆ ಮಾದಳ್ಳಿ ಮಠದ ಸ್ವಾಮೀಜಿಗಳು, ಗಾವಡಗೆರೆಯ ಮಹಾಸ್ವಾಮಿಗಳು, ಹಾಗೆಯೇ ಗಣೇಶ್ ಕುಮಾರಸ್ವಾಮಿರವರು, ವಿ ಪಿ ಸಾಯಿನಾಥ್ರವರು, ಎಚ್ ಟಿ ಬಾಬುರವರು, ಬಸವಲಿಂಗಯ್ಯನವರು ಮುಂತಾದ ಗಣ್ಯರ ಸಮ್ಮುಖದಲ್ಲಿ ಇದರ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಬೆಳಗಿಸುವುದರ ಮೂಲಕ ಆಯಿತು. ಕಾರ್ಯಕ್ರಮದ ಸ್ವಾಗತವನ್ನು ಅದೇ ಒಂದು ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಶ್ರೀಯುತ ಲೋಹಿತ್ರವರು ಮಾಡಿದ್ರೆ, ಕಾರ್ಯಕ್ರಮದ ನಿರೂಪಣೆಯನ್ನು ಉಪನ್ಯಾಸಕರಾದಂತಹ ಶ್ರೀಯುತ ಲಕ್ಷ್ಮೀಕಾಂತ್ರವರು ಅರ್ಥಪೂರ್ಣವಾಗಿ ನಡೆಸಿಕೊಟ್ರು. ಮತ್ತೊಂದು ವಿಶೇಷ ಅಂತಂದರೆ, ಈ ಕಾರ್ಯಕ್ರಮದಲ್ಲಿ ಹುಣಸೂರು ತಾಲೂಕಿನ 100ಕ್ಕೂ ಹೆಚ್ಚು ಯೋಧರ ತಾಯಂದಿರಿಗೆ ಗೌರವಪೂರ್ವಕವಾಗಿ ಸನ್ಮಾನವನ್ನು ಮಾಡಲಾಯಿತು. ಈ ಎಲ್ಲ ಸುಂದರವಾದ ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ. ಬನ್ನಿ ನಾವೀಗ ಹೋಗೋಣ ಹುಣಸೂರಿನ ಕಾವೇರಿ ಆಸ್ಪತ್ರೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮವನ್ನು ನೋಡಿಬರೋದಕ್ಕೆ. ನಾವು ನಮ್ಮ ವೈದ್ಯರ ತಂಡ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು 100 ಹಾಸಿಗೆಯ ಒಂದು ಆ ಕಟ್ಟಡವನ್ನು ನಿರ್ಮಾಣ ಮಾಡಿ 1 ವರ್ಷವನ್ನು ಸತತವಾಗಿ 365 ದಿನಗಳು, ದಿನದ 24 ಗಂಟೆಗಳು ಕೂಡ ಈ ಸೇವೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಇವತ್ತಿಗೆ 1 ವರ್ಷವನ್ನು ಪೂರೈಸಿ 2ನೇ ವರ್ಷದತ್ತ ದಾಪುಗಾಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹಿರಿಯರನ್ನ ಮತ್ತು ಈ ನಾಡಿಗೆ, ಈ ಮಣ್ಣಿನ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಯೋಧರ ತಾಯಂದಿರನ್ನ ಕರೆಸಿ ಅವ್ರಿಗೊಂದು ಗೌರವಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎಂಬ ವಿಚಾರವನ್ನು ನಮ್ಮ ಆಸ್ಪತ್ರೆಯ ಆಡಳಿತ ಮಂಡಳಿ ಮನಸ್ಸಲ್ಲಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ. ಇವತ್ತು ದಿನಾಂಕ 19/4/2025 ನನ್ನ ಪಾಲಿಗೆ ಒಂದು ಸುಸಂದರ್ಭ ಅಂತಲೇ ತಿಳ್ಕೊತೀನಿ. ಬಡವರ ಪಾಲಿಗೆ ಒಂದು ಸಂಜೀವಿನಿಯಾಗಿ ನಮ್ಮ ಆಸ್ಪತ್ರೆ ಕಾರ್ಯನಿರ್ವಹಿಸುವಲ್ಲಿ ಮುಂದೆ ಸಾಗ್ತಾ ಇದೆ. ನಾವು ಬಡವರ ಮತ್ತು ಮಧ್ಯಮ ವರ್ಗದ ಜನರ ಆರೋಗ್ಯದ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ ತಾಯಿ ಹೃದಯದ ಆರೈಕೆಯನ್ನು ಮಾಡ್ತಾ ನಾವು ಸಾಕ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಕಾರಣ. ಬಹುಶಃ ಈ ಆಸ್ಪತ್ರೆ ಪ್ರಾರಂಭ ಆಗ್ಬೇಕಾದ್ರೆ ನಮ್ಮ ಎಚ್ ವಿಶ್ವನಾಥ್ ಸಾಹೇಬ್ರವರ ಸಹಕಾರ, ಆಶೀರ್ವಾದ, ಮಾರ್ಗದರ್ಶನ ಬಹಳ ಮುಖ್ಯ. ಕಷ್ಟ ಅಂತ ಬಂದಾಗ ತನ್ನ ಎಲ್ಲ ಶಕ್ತಿಯನ್ನ ಪ್ರಯೋಗಿಸಿ ಒಳ್ಳೆದಕ್ಕೆ ಎದ್ದು ನಿಲ್ಲುವಂತ ನಮ್ಮೆಲ್ಲರ ನಾಯಕ ಮುತ್ಸದಿ ಎಚ್ ವಿಶ್ವನಾಥ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನನ್ನ ಹೃದಯಸ್ಪರ್ಶಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯ ಮೂಲಕ ಈ ಹಿರಿಯ ಜೀವಕ್ಕೆ ಒಂದು ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇವರು ಯಾವಾಗ್ಲೂ ಅಷ್ಟೇ ನೋವಿನಲ್ಲಿ ಬಂದಂತವರಿಗೆ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಇವರ ಮಾರ್ಗದರ್ಶನ ನನಗೆ ಬಹಳ ಅವಶ್ಯಕತೆಯಾಗಿದೆ. ಇವರ ಆಶೀರ್ವಾದ ನಿರೀಕ್ಷೆಯಲ್ಲಿ ನಾನು ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಒಡನಾಡಿಗಳು, ಈ ಆಸ್ಪತ್ರೆ ನಿಲ್ಬೇಕಾದ್ರೆ ಆ ಸೈಟನ್ನ ಬಹಳ ಕಡಿಮೆ ದರದಲ್ಲಿ ಕೊಟ್ಟರು. ನಮ್ಗೆ ಆಸ್ಪತ್ರೆ ನಿರ್ಮಾಣ ಮಾಡ್ತೀವಿ ಅಂತಂದ್ರೆ ಆಯ್ತು. ಮಧ್ಯರಾತ್ರಿನಲ್ಲಿ 12:30 1 ಗಂಟೆ ರಾತ್ರಿನಲ್ಲಿ ಆ ಆಸ್ಪತ್ರೆಯ ಜಾಗವನ್ನ ವ್ಯಾಪಾರ ಮಾಡಿದ್ವಿ. ಅವರಿಗೆ ಅದಕ್ಕೆ ಕಾರಣ ನಮ್ಮ APCMS ಅಧ್ಯಕ್ಷರಾದಂತಹ ಬಾಬಣ್ಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಸಹಕಾರ ನನಗೆ ಮೊದಲ ದಿನದಿಂದಲೇ ಈ ಆಸ್ಪತ್ರೆಯೊಂದಿಗಿದೆ. ಅವರ ಒಡನಾಟ ಕೂಡ, ಅವರಿಗೂ ಕೂಡ ಉತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಆಸ್ಪತ್ರೆಯೊಂದಿಗೆ ಒಂದಿಲ್ಲೊಂದು ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಾ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಅವರ ಪ್ರೀತಿಯ ಒಂದು ಸಹಕಾರ ಅವರಿಗೆ ಸಿಗ್ತಾ ಇದೆ. ಅವರಿಗೆ ನನ್ನ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬೆಳಲಿಕ್ಕೆ ಬೆನ್ನು ತಟ್ಟಿ ಸಹಕಾರ ಮಾಡ್ತಿರ್ತಕ್ಕಂಥ ಪೂಜ್ಯರಿಗೆ ಈ ಸ್ವಾಗತವನ್ನ ಕೋರ್ತಾ ಇದ್ದೇನೆ.
ಪೂಜ್ಯರು ಈಗ ತಾನೇ ಆಗಮಿಸಿದ್ದಾರೆ. ಅವರಿಗೆ ಕೂಡ ನನ್ನ ಭಕ್ತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪೂಜ್ಯರು ಒಂದು ಸಂದರ್ಭದಲ್ಲಿ ಕೆಲವು ಅಡೆತಡೆಗಳಾದಾಗ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ಡಾಕ್ಟರ್ ನೀವು ಹೆದರ್ಕೋಬೇಡಿ, ನಾನು ನಿಮ್ಮ ಜೊತೆ ಇದ್ದೇನೆ, ಎಷ್ಟೊತ್ತೊಂದು ರಾತ್ರಿ ಬೇಕಾದ್ರೂ ನೀವು ನನ್ನನ್ನು ಕರೀರಿ, ನಾನು ನಿಮ್ಮ ಜೊತೆ ನಿಂತು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ನಮ್ಮ ಪಾಂಡಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ನಮ್ಮ ಕೆಂಚಯ್ಯವರು, ಪಿ ಡಿ ಅವರು, ನಮ್ಮ ಉದಯ್ ಅವರು, ನಮ್ಮ ಪ್ರಭಾಕರ್, ರಮೇಶಣ್ಣವರು, ಮಹೇಶ್, ಮಲ್ಲೇಶ್, ಬಹಳಷ್ಟು ಎಲ್ಲರ ಹೆಸರು ಕೂಡ ನನ್ನ ಮನಸ್ಸಲ್ಲಿ ಹೃದಯದಲ್ಲಿದೆ. ಇಷ್ಟು ಜನರ ಹೆಸರು ತಗೊಳ್ಳಿಕ್ಕೆ ಸಮಯ ಕಡಿಮೆ ಇದೆ. ಎಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನಗೆ ಸಹಕರಿಸಿದಂತೆ ನನ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಸುಮಾರು 4 ವರ್ಷಗಳಿಂದ ಹಗಲಿರುಳು ಜನರ ಸೇವೆಯನ್ನ ಮಾಡುವಲ್ಲಿ ನನಗೆ ತುಂಬ ಸ್ವಾಗತ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥವರು ನನ್ನ ಸಿಬ್ಬಂದಿ ವರ್ಗ ಮತ್ತು ನನ್ನ ವೈದ್ಯ ಮಿತ್ರರು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹುಣಸೂರಿನ ಮಾದಳ್ಳಿಯ ಉಕ್ಕಿನ ಕಂಠೆ ಮಠದ ಪೀಠಾಧ್ಯಕ್ಷರಾಗಿರುವಂತಹ ಶ್ರೀ 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 ಸಾಂಬ ಸದಾಶಿವ ಸ್ವಾಮೀಜಿಯವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇಂದು ನೆರವೇರ್ತಾ ಇದೆ. ಹುಣಸೂರಿನಲ್ಲಿ ಒಂದು ಸುಸಜ್ಜಿತವಾದಂತಹ ಎಲ್ಲ ಅನುಕೂಲಗಳನ್ನು ಒಳಗೊಂಡಿರುವಂತಹ ಅತ್ಯಾಧುನಿಕವಾದಂತಹ ಸೌಕರ್ಯಗಳನ್ನು ಒಳಗೊಂಡಿರುವಂತಹ ಒಂದು ಆಸ್ಪತ್ರೆಯಾಗಿ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಂದು ಜನಮಾನಸವನ್ನ ಸೂರೆಗೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಗಣೇಶ್ ಕುಮಾರಸ್ವಾಮಿ ಅವರು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತಾಲೂಕು ಬಿಜೆಪಿ ಮುಖಂಡರಾಗಿರುವಂತಹ ಶ್ರೀಯುತ ಗಣೇಶ್ ಕುಮಾರಸ್ವಾಮಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೋರ್ವ ಆರೈಸಿ ಅವರ ಬದುಕಿಗೆ ಹೊಸ ರೂಪವನ್ನು ಕೊಡುವಂತಹ ಒಂದು ದೇವಸ್ಥಾನ. ಹಾಗಾಗಿ ವೈದ್ಯೋ ನಾರಾಯಣೋ ಹರಿಹಿ ಅಂತೇಳಿ ಹೇಳ್ತಾರೆ. ಅಂದ್ರೆ ನಾರಾಯಣನ ರೂಪವೇ ವೈದ್ಯರು ಅಂತ ಹೇಳಿ ಈ ಒಂದು ಹಾಸ್ಪಿಟಲ್ ಹುಣಸೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಜನತೆಗೆ ಆಶಾ ಕಿರಣವಾಗಿ, ನೊಂದವರಿಗೆ ದನಿಯಾಗಿ, ರೋಗಿಗಳ ಪಾಲಿಗೆ ಸಂಜೀವನಿಯಾಗಿ ಇಂದು ಹುಣಸೂರಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಅತ್ಯಂತ ರಿಯಾಯಿತಿ ದರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿರುವಂತಹ ಎಲ್ಲ ಅನುಕೂಲಗಳನ್ನ ಕಾವೇರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನೆರವೇರಿಸ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ ಎನ್ನುವಂತಹ ಒಂದು ಪ್ರೀತಿ ಮತ್ತು ಅಭಿಮಾನದ ಪೂರ್ವಕವಾಗಿ ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನ ಇಂದು ನಾವು ನೆರವೇರಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಂದನ ಹೆಚ್ಚಿಗೆ ಇವರ ತಾಯಿಯವರು ಕಮಲಮ್ಮ, ಪ್ರವೀಣ್ RN ಇವರ ತಾಯಿಯವರು ಪದ್ಮ, ವಸಂತ್ ಕುಮಾರ್ ಇವರ ತಾಯಿಯವರು ಶಾರದಮ್ಮ, ನಟರಾಜು, ಸುಶೀಲಮ್ಮ, ಮಂಚಪಾಯನಹಳ್ಳಿ. ಸ್ನೇಹಿತರೆ, ಇದುವರೆಗೆ ನೀವು ಹುಣಸೂರಿನ ಕಾವೇರಿ ಆಸ್ಪತ್ರೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಉದ್ಘಾಟನಾ ಸಮಾರಂಭದ ದೃಶ್ಯಗಳನ್ನು ನೋಡಿದರೆ, ಮುಂದಿನ ಭಾಗದಲ್ಲಿ ಆಸ್ಪತ್ರೆಯ ವತಿಯಿಂದ 100ಕ್ಕೂ ಹೆಚ್ಚು ಯೋಧರ ಮಂದಿಯ ತಾಯಂದಿರಿಗೆ ಗೌರವವನ್ನು ಸಲ್ಲಿಸಿರುವ ದೃಶ್ಯಗಳನ್ನು ಪ್ರಸಾರ ಮಾಡ್ತೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.